ಇನ್ನು ಸೌದಿ ಅರೇಬಿಯಾ ಮೇಲೆಯೂ ಕೂಡ ಇರಾನ್ ಇದೀಗ ದಾಳಿ ಮಾಡಿದೆ. ಮೊದಲನೇ ದಿನವೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಕಾರಣ ಇಲ್ಲಿ ಸೌದಿ ಅರೇಬಿಯಾ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ಜೊತೆ ಜಂಟಿಯಾಗಿ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದೆ. ಹಾಗಾಗಿ ಇದೀಗ ಸೌದಿ ಅರೇಬಿಯಾಗೂ ಕೂಡ ಬಿಡ್ತಾ ಇಲ್ಲ ಇರಾನ್. ಭೀಕರ ಡ್ರೋನ್ ದಾಳಿಯನ್ನ ಮಾಡಿರುವಂತ ಇರಾನ್ ಈಗ ರಿಯಾದ್ ಪ್ರದೇಶ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. 8 ಡ್ರೋನ್ಗಳನ್ನ ಈಗಾಗಲೇ ಹೊಡೆದು ಉರುಳಿಸಿದೆ ಸೌದಿ ಸೇನೆ. ರಿಯಾದ್ ಪ್ರದೇಶ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದಾರೆ. ಸೌದಿ ಅರೇಬಿಯಾ ಮೇಲೆಯೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ಗೆ ಇವಾಗ ಯಾವ ದೇಶನೂ ಕಾಣಿಸ್ತಾ ಇಲ್ಲ. ಯಾವ ದೇಶ ಕಾಣಿಸ್ತೋ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಷ್ಟೇ ಆ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಯಾವ ಪ್ರದೇಶಗಳು ಈಗಾಗಲೇ 56 ದೇಶಗಳು ಇರಾನ್ ವಿರುದ್ಧ ಇರುವಂತದ್ದು. ಹಾಗಾಗಿ ಈ ಬಾರಿಯ ವರ್ಲ್ಡ್ ವಾರ್ ಅಲ್ಲಿ ಈ ಬಾರಿಯ ಅಟ್ಯಾಕ್ ಅಲ್ಲಿ ಯಾವೆಲ್ಲ ದೇಶಗಳು ಜಂಟಿಯಾಗಿ ಅಟ್ಯಾಕ್ ಮಾಡಿತ್ತು, ಯಾವೆಲ್ಲ ದೇಶಗಳು ಇದರಲ್ಲಿ ಭಾಗಿಯಾಗಿತ್ತೋ ಅಂತ ದೇಶಗಳ ವಿರುದ್ಧ ಇರಾನ್ ಕೂಡ ಮುಗಿಬೀಳ್ತಾ ಇದೆ. ಭೀಕರವಾಗಿ ಡ್ರೋನ್ ದಾಳಿ ಮಾಡ್ತಾ ಇದೆ. ಈಗಾಗಲೇ ಅದೆಷ್ಟೋ ಜನ, ಸಾವಿರಾರು ಜನ ಸತ್ತು ಹೋಗಿದ್ದಾರೆ. ಅದೆಲ್ಲವೂ ಕೂಡ ಲೆಕ್ಕವೇ ಇಲ್ಲ. ಸ್ಕೂಲ್ ಮಕ್ಕಳಂತೂ ನೋಡ್ತಾ ಇಲ್ಲ, ಮಹಿಳೆಯರು ಅಂತೂ ನೋಡ್ತಾ ಇಲ್ಲ. ಯಾವ ಜಾಗ ಸಿಕ್ತೋ ಅಲ್ಲೆಲ್ಲವೂ ಕೂಡ ಡ್ರೋನ್ ದಾಳಿ ಬಾಂಬ್ಗಳನ್ನು ಹಾಕ್ತಾ ಇರುವಂಥದ್ದು. ಇನ್ನು ಕೇವಲ ರಿಯಾದ್ ಪ್ರದೇಶ ಏನಿದೆ ಅಲ್ಲಿ ಟಾರ್ಗೆಟ್ ಮಾಡಿ ಇದೀಗ ಡ್ರೋನ್ ಅಟ್ಯಾಕ್ ಮಾಡ್ತಿದ್ದಾರೆ. ಈಗಾಗಲೇ 8 ಡ್ರೋನ್ಗಳನ್ನು ಹೊಡೆದು ಉರುಳಿಸಿರುವಂಥದ್ದು ಸೌದಿ ಸೇನೆ ಕೂಡ ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಇರಾನ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಆಲ್ ಓವರ್ ಟೋಟಲಿ ಎಲ್ಲಾ ದೇಶಗಳಲ್ಲೂ ಕೂಡ ಒಂದಷ್ಟು ದೇಶಗಳು ಜಂಟಿಯಾಗಿ ಅಟ್ಯಾಕ್ ಮಾಡಿದ್ರೆ ಇರಾನ್ ಇಲ್ಲಿ ಸಿಂಗಲ್ ಆಗಿ ಎಲ್ಲವೂ ಕೂಡ ಫೇಸ್ ಮಾಡ್ತಾ ಇದೆ. ಸಿಂಗಲ್ ಆಗಿ ಇರಾನ್ ಪ್ರದೇಶ ಬೇರೆ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡೋದು, ಎಚ್ಚರಿಕೆಯನ್ನ ಕೊಡೋದು ಎಲ್ಲವೂ ಕೂಡ ಕೊಡ್ತಾ ಇದೆ. ಏನೇ ಇರಲಿ ಸರ್ವನಾಶ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿನ ಸುಪ್ರೀಂ ಲೀಡರ್ನ ಹತ್ಯೆ ಆಗಿರುವಂಥದ್ದು. ಇದರ ರಿವೆಂಜ್ ಅಂತೂ ತಗೊಳ್ದಿರ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಕೆಂಪು ಬಾವುಟವನ್ನು ಅವರು ಹಾರಿಸ್ಬಿಟ್ಟಿದ್ದಾರೆ. ಕೆಂಪು ಬಾವುಟ ಹಾರಿಸ್ತಾರೆ ಅಂತಂದ್ರೆ ಅಲ್ಲಿಗೆ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥ ಅರ್ಥ. ಯಾವಾಗ ಕೆಂಪು ಬಾವುಟ ಹಾರ್ತೋ ಇರಾನ್ನಲ್ಲಿ ಅದಾದ ನಂತರ ಎಲ್ಲರಿಗೂ ಕೂಡ ಅದು ವಾರ್ನಿಂಗ್ ಮೆಸೇಜ್ ಆಗಿತ್ತು. ಖಂಡಿತವಾಗಿಯೂ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ಯಾವಾಗ ಆಯತುಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಲಾಯಿತು ಭೀಕರವಾಗಿ, ಯಾವಾಗ ಕನ್ಫರ್ಮ್ ಆಯಿತು ಖಮೇನಿ ಹತ್ಯೆ ಆಗಿದೆ, ಸುಪ್ರೀಂ ಲೀಡರ್ ಹತ್ಯೆ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಮೂಗಿ ಬಿದ್ದಿದ್ರು.